ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಹೊಸ ಥರ ರೆಸಿಪಿ ಶೇರ್ ಮಾಡೋಣ ಅಂತ. ಜೊತೆನಲ್ಲಿ ಜಾಮೂನ್ ಮಾಡ್ತಾ ಇದ್ದೀವಿ. ಜಾಮೂನು ಈ ಪೌಡರಿಂದ ಫಸ್ಟ್ ಟೈಮ್ ಮಾಡ್ತಾ ಇರೋದು ಜಾಮೂನ್. ಸೊ ಆ ರೆಸಿಪಿ ಶೇರ್ ಮಾಡೋಣ ಅಂದರೆ ಅದು ಆ್ಯಕ್ಚುಲಿ ರಕ್ಷಿತ್ ಮಾಡ್ಕೊತಾ ಇದ್ದಾನೆ, ಜಾಮೂನ್ ಬೇಕು ನನಗೆ ಅಂತ. ಹಾಗೆಯೇ ಆ ರೆಸಿಪಿನೂ ಶೇರ್ ಮಾಡ್ತೀನಿ. ಸೊ ಇನ್ಮೇಲೆ ಒಂದಷ್ಟು ವಿಡಿಯೋಸ್ಗಳು ಚೆನ್ನಾಗಿ ಬರ್ತಾ ಹೋಗ್ತಾ ಇರುತ್ತೆ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗದೆ ಇರೋರು ಗೊತ್ತಲ್ಲ, ಲಾಸ್ಟ್ ವ್ಲಾಗ್ಗಳಲ್ಲೇ ಆಗಿದೆ, ಮತ್ತೆ ಅದನ್ನ ಹೇಳಲಿಕ್ಕೆ ಇಷ್ಟನೂ ಪಡೋದಿಲ್ಲ ನಾನು. ಓಕೆ, ಇವತ್ತಿನ ವ್ಲಾಗ್ ನಿಮಗೆ ನನ್ನ ಪ್ರೀತಿ ಮಾಡೋರು ಯಾರಿಗೆ ಇಷ್ಟ ಆಗತ್ತೆ ಅವರು ಪ್ಲೀಸ್ ಲೈಕ್ ಮಾಡಿ. ಲೈಕ್ ಮಾಡೋದನ್ನ ಮಿಸ್ ಮಾಡಬೇಡಿ, ಓಕೆನಾ? ಮತ್ತೆ ಕಮೆಂಟ್ ಮಾಡಿ ಹೇಗಿತ್ತು ವ್ಲಾಗ್, ಮತ್ತೆ ರೆಸಿಪಿ ಕೂಡ ನಾನು ಏನು ಶೇರ್ ಮಾಡ್ತೀನಿ ಅದನ್ನ ನೀವು ಕೂಡ ಟ್ರೈ ಮಾಡಿ. ಆಮೇಲೆ ನನಗೆ ಕಮೆಂಟ್ ನಲ್ಲಿ ತಿಳಿಸಿ ಹೇಗೆ ಬಂತು ಟೇಸ್ಟ್ ಅಂತ, ಓಕೆನಾ? ತುಂಬಾ ಜನ ವ್ಯೂವರ್ಸ್ ಮಾಡಿ ಫಸ್ಟ್ ಅಂದ್ರೆ ಕಮೆಂಟ್ ಮಾಡಿರಲ್ಲ, ಎಷ್ಟೊಂದು ಜನ ಟ್ರೈ ಮಾಡಿ ಆಮೇಲೇನು ಕೂಡ ಬೇರೆ ವ್ಲಾಗ್ಗಳಲ್ಲಾದ್ರೂ ಸರಿ ನಿಖಿತಾ ತುಂಬಾ ಚೆನ್ನಾಗಿ ಬಂದಿ ಟೇಸ್ಟ್ ಅಂತ ಕಮೆಂಟ್ ಮಾಡಿದ್ದೀರಾ. ಹಾಗೇನೆ ಟ್ರೈ ಮಾಡಿ, ಓಕೆನಾ? ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡ್ತೀನಿ. ಪೂಜೆ ಎಲ್ಲ ಆಗಿದೆ. ಈವ್ನಿಂಗ್ ಪೂಜೆ ಮಧ್ಯ ಬೆಳಗ್ಗೆನೇ ಮಾಡಿದ್ದೆ, ಆಗಲೇ ಒಂದು 11:30 12 o'clock ಆಗಿತ್ತು ಪೂಜೆ ಮಾಡಿದೆ. ಇವಾಗ ಸಂಜೆನೂ ಒಂದು ಟೈಮ್ ಪೂಜೆ ಮಾಡಿ ಆಗಿದೆ. ಹಸ್ಬೆಂಡ್ ಹೊರಗಡೆ ಹೋಗಿದ್ದಾರೆ, ರಕ್ಷಿ ಏನೋ ನೋಡ್ತಾ ಇದ್ದಾನೆ. ಅವನು ಕೂಡ ಹೊಸ ಚಾನಲ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ, ಸುಮ್ಮನೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ. ಅವನು ನಮ್ಮ ಪ್ಲಾನೇ ಇಲ್ಲ ಅದು ಆಕ್ಚುಲಿ ಸ್ಟಾರ್ಟ್ ಮಾಡೋದಿಲ್ಲ. ಅವನು ಇದ್ದಕ್ಕಿದ್ದಂಗೆ ನಮ್ಮ ಇಲ್ಲ ನಂದು ಓನಾಗಿ ಚಾನಲ್ನ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ. ಅವನಾಗೆ ಮಾಡ್ತಿರೋದ್ರಿಂದ ನಾನು ಬೇಡ ಅಂತ ಹೇಳಿಲ್ಲ. ಆಕ್ಚುಲಿ ರಕ್ಷಿತ್ ರೆಸಿಪೀಸ್ ಅಂಡ್ ಬ್ಲಾಗ್ಸ್ ಅದರಲ್ಲಿ ಇವನು ಬ್ಲಾಗ್ಸ್ ಮಾಡ್ತಾ ಇಲ್ಲ, ಅವ್ನಿಗೆ ಇಂಟ್ರೆಸ್ಟ್ ಇಲ್ಲ ಮಾಡೋದಕ್ಕೆ. ಸ್ವಲ್ಪ ವ್ಯೂಸ್ ಕೇಳ್ತಾ ಇದ್ರಿ ಅವ್ನಿಗೆ ಬ್ಲಾಗ್ ಮಾಡಕ್ ಹೇಳಿ, ಅವನಂದ್ರೆ ನಮ್ಗೆ ಇಷ್ಟ ಅಂತ ಹೇಳ್ತಾ ಇದ್ರಿ. ಅಂದ್ರೆ ನಾನು ಹೇಳ್ತಾ ಇರ್ತೀನಿ ಅವ್ನಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ನಾವು ಫೋರ್ಸ್ ಮಾಡಬಾರ್ದು. ಇಷ್ಟ ಇಲ್ಲದೆ ಇದ್ಮೇಲೆ ಅವ್ರಿಗಾಗೆ ಬರ್ಬೇಕು, ಅದು ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಬರ್ಬೇಕು ಅಂತ. ಅವನಾಗೆ ಅಮ್ಮ ಇಲ್ಲ ರೆಸಿಪೀಸ್ ಚಾನಲ್ ನಾನು ಮಾಡಲ್ಲಮ್ಮ, ಯಾಕೆಂತಂದ್ರೆ ನೀವು ಅದರಲ್ಲಿ ನಾನ್ ವೆಜ್ ರೆಸಿಪೀಸ್ ಹಾಕ್ತಾ ಇರ್ತೀರಾ, ಮತ್ತೆ ನಾರ್ಮಲ್ ಆಗಿ ನೀವೇನಾದ್ರೂ ಬೇರೆ ರೆಸಿಪೀಸ್ ಹಾಕ್ತಾ ಇರ್ತೀರಾ. ಇನ್ಮೇಲೆ ಅನ್ಕೊಂತ ಇದೀನಿ ರೆಸಿಪೀಸ್ ಚಾನಲ್ ಡೈಲಿ ಆದ್ರೂ ಓಕೆ, ಇಲ್ಲ ಅಂತಂದ್ರೆ ಆಲ್ಟರ್ನೇಟ್ ಡೇಸ್ ಅಲ್ಲಾದ್ರೂ ಸರಿ ರೆಸಿಪೀಸ್ ಹಾಕೋಣ ಅಂತ ಅನ್ಕೊಂತಾನೆ ಇದೀನಿ. ಆಗ್ಲೇ ಒಂದು 3 months ಇಂದ, ಆದ್ರೆ ಆಗ್ತಾ ಇಲ್ಲ. ಮಾಡ್ಬೇಕು ಇನ್ಮೇಲೆ ಅಂತ ಅನ್ಕೊಂತಾ ಇದ್ದೀನಿ. ಯಾಕೆಂತಂದ್ರೆ ವ್ಲಾಗ್ಸ್ ಅಲ್ಲೆಲ್ಲ ನೀವು ರೆಸಿಪೀಸ್ ಎಲ್ಲ ಸರ್ಚ್ ಮಾಡೋಕ್ಕಾಗಲ್ಲ. ನನಗೆ ಎಷ್ಟೊಂದು ಸರಿ ಆಗಿದೆ, ನಾನೇ ಆ ರೆಸಿಪಿನ ಶೇರ್ ಮಾಡಿದೀನ ಇಲ್ವಾ ಅಂತ ಮರ್ತೋಗ್ಬಿಟ್ಟು ಸರ್ಚ್ ಮಾಡಕ್ ಹೋದ್ರೆ ನನಗೇನೆ ಆ ರೆಸಿಪಿ ಸಿಕ್ಕಲ್ಲ. ಹಾಗಿರುವಾಗ ನೀವು ವ್ಯೂವರ್ಸ್ ನಿಖಿತಾ ಅವತ್ತು ಮಾಡಿದ್ರಲ್ಲ, ಇವಾಗ ಎಕ್ಸಾಂಪಲ್ ಬೀಟ್ರೂಟ್ ಕೇಸರಿ ಬಾತ್ ಮಾಡಿದೆ, ಕ್ಯಾರೆಟ್ ಕೇಸರಿ ಬಾತ್ ಮಾಡಿದೆ, ಅದನ್ನ ಸರ್ಚ್ ಮಾಡೋಣ ಹೆಂಗೆ ಅಂತ ನೀವು ಹುಡ್ಕೋಕ್ ಹೋಯ್ತಂದ್ರೆ ಅದು ಸಿಕ್ಕಲ್ಲ ನಿಮ್ಗೆ. ಆದ್ರಿಂದ ನಾನು ಸಪ್ರೇಟ್ ಆಗಿನೇ ಅದನ್ನ ನಿಮ್ಗೆ ಅಲ್ಲಿ ಫೋಟೋಗಳು ಹಾಕಿರ್ತೀನಲ್ವಾ, ತಮ್ನೇಲ್ ಹಾಕಿರ್ತೀನಲ್ವಾ, ಅದು ನೋಡ್ತಿದ್ದಂಗೆ ಇದೆ ಅಂತ ಸರ್ಚ್ ಮಾಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ಸಪ್ರೇಟ್ ರೆಸಿಪೀಸ್ ಇದ್ರೆ. ಸೊ ಅದಕ್ಕೋಸ್ಕರ ನಾನು ರೆಸಿಪೀಸ್ ಅಲ್ಲಿ ಸಪ್ರೇಟ್ ಮಾಡೋಣ ಅಂತ ಅನ್ಕೊಂತ ಇದೀನಿ. ನಿಮ್ಗೆ ಏನ್ ಅನ್ಸುತ್ತೆ, ಕರೆಕ್ಟ್ ಅದು ರೆಸಿಪೀಸ್ ಚಾನಲ್ ಅಲ್ಲಿ ಬರೀ ರೆಸಿಪೀಸ್ ಹಾಕೋದು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್, ಓಕೆ? ಇವಾಗ ನಾನು ಜಾಮೂನ್ ಮಾಡ್ಲಿಕ್ಕೆ ಪಾಕಕ್ಕೆ ರೆಡಿ ಮಾಡಿ ಇಟ್ಟಿದೀನಿ. ಶುಗರ್ ಹಾಕಿ ಅದಕ್ಕೆ ಏಲಕ್ಕಿ ಪೌಡರ್, ಸ್ವಲ್ಪ ನಿಂಬೆ ರಸ ಹಾಕಿದೀವಿ, ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತ. ಇನ್ನೊಂದ್ ಕಡೆ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ. ಇಲ್ಲಿ ಇದು ಬಟಾಣಿ ಮತ್ತೆ ಬೀನ್ಸ್, ಪನ್ನೀರ್, ಕ್ಯಾರೆಟ್, ಹಸಿ ಬಟಾಣಿ, ಇದು ಕ್ಯಾರೆಟ್ ಇಷ್ಟೇ. ಬೇಕಂದ್ರೆ ಆಲೂಗಡ್ಡೆ ಹಾಕ್ಬೋದು, ನಾನು ಆಲೂಗಡ್ಡೆ ಹಾಕ್ತಾ ಇಲ್ಲ. ನೆಕ್ಸ್ಟ್ ಟೊಮೊಟೊ, ಈರುಳ್ಳಿ ಇದೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಒಟ್ಟಿನ ಟೋಟಲಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಪಟ ಅಂತ ಮಾಡ್ಬೋದು ಅಂತ. ಸೊ ಆಮೇಲೆ ಇವತ್ತು ಜಾಮೂನು ಏನಂದ್ರೆ ಮಿಲ್ಕಿ ಮಿಸ್ಟ್ ಜಾಮೂನ್ ಮಾಡ್ತಾ ಇರೋದು. ಯೂಶಲಿ ಯಾವಾಗ್ಲೂ ನಾನ್ ಜಾಸ್ತಿ MTR ಜಾಮೂನ್ ಪೌಡರ್ನ ಇಷ್ಟಪಡೋದು, ಅದೇ ಮಾಡೋದು. ಲಾಸ್ಟ್ ಟೈಮು ಮಿಲ್ಕಿ ಮಿಸ್ಟ್ ಪೌಡರ್ ಇದು ಮೆಟ್ರೋನಲ್ಲಿ ಹೋದಾಗ ಏನೋ ತಗೊಂಡಾಗಿದ್ದು ಫ್ರೀ ಬಂದಿತ್ತೋ ಇಲ್ಲ ನಾವೇ ತಗೊಂಡ್ಬಂದಿದ್ದೋ ನಿಜವಾಗ್ಲೂ ಗೊತ್ತಿಲ್ಲ. ಆಗ್ಲೇ ಒಂದು 2 months ಆಯ್ತು. ಇವಾಗ ಅದಕ್ಕೆ ಜಾಮೂನ್ ಪೌಡರ್ ಆಗ್ಲೇ 2 months ಆಗ್ತಾ ಬಂತಲ್ಲ, ಮಾಡ್ಬಿಡೋಣ ಅಂತ ರಕ್ಷಿತ್ ಜಾಮೂನ್ ಬೇಕು ಅಂತ ಹೇಳ್ದ. ಇದನ್ನ ಟ್ರೈ ಮಾಡ್ತಾ ಇದ್ದೀನಿ, ಫಸ್ಟ್ ಟೈಮ್ ಇದು ಟ್ರೈ ಮಾಡ್ತಾ ಇದ್ದೀನಿ. ಹೇಗ್ ಬರುತ್ತೆ ಟೇಸ್ಟ್ ಅಂತ ಗೊತ್ತಿಲ್ಲ. ಪನ್ನೀರ್ ಎಲ್ಲ ಮಿಲ್ಕಿ ಮಿಸ್ಟೇ ನಾನು ಯೂಸ್ ಮಾಡೋದು, ಪನ್ನೀರ್ ಮತ್ತೆ ಚೀಸ್ ಆಗಿರ್ಬೋದು, ಬಟರ್ ಆಗಿರ್ಬೋದು ಅದೆಲ್ಲ. ಆದ್ರೆ ಇದು ಫಸ್ಟ್ ಟೈಮ್ ಅಲ್ವಾ, ನೋಡೋಣ ಹೇಗ್ ಬರುತ್ತೆ ಅಂತ. ಟೇಸ್ಟ್ ಕೂಡ ಇದ್ದೆ ಹೇಳ್ತೀನಿ. ಪಲಾವ್ ಕೂಡ ಸ್ವಲ್ಪ ಪಲಾವ್ ಮಾಡೋಣ ಅಂತ ಅನ್ಕೊಂಡಿದೀನಿ, ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಅನ್ಕೊಂಡಿದೀನಿ. ಏನ್ ಡಿಫ್ರೆಂಟ್ ಆಗಿ ಅಂದ್ರೆ, ನಾರ್ಮಲ್ ಆಗಿ ನಾನು ಕುಕ್ಕರ್ ಅಲ್ವಾ ಯಾವಾಗ್ಲೂ ಪಲಾವ್ ಮಾಡೋದು, ಇವತ್ತು ಪಾನ್ ನಲ್ಲಿ ಮಾಡೋಣ ಅಂತ. ನೋಡಿ, ಪಾನ್ ನಲ್ಲಿ ಮಾಡೋಣ ಅಂತ. ಮತ್ತೆ ಮಸಾಲಾ ಪೌಡ್ರು ಯಾವ್ದು ಯೂಸ್ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ,
ಮೊನ್ನೆ ನಾನು ಹೋಟೆಲ್ಗೆ ಹೋಗಿದ್ದೆ, ಶ್ವೇತಾ ಅವ್ರದ್ದು ಹೋಟೆಲ್, ಬಿರಿಯಾನಿ ಹೋಟೆಲ್ ಅಂತ ಹೇಳಿದ್ನಲ್ಲ, ಭಾನುವಾರದ ಬಾಡೂಟ ಹೋಗಿದ್ವಿ ಅಂತ ನಾವು ನಮ್ಮ ಫ್ಯಾಮಿಲಿ ಹೋಗಿದ್ವಲ್ಲ. ಅವರು ಮಸಾಲೆ ಪೌಡ್ರ್ ಕೊಟ್ಟಿದ್ರಲ್ಲ ನಮಗೆ, ಬಿರಿಯಾನಿ ಮಸಾಲ ಪೌಡರ್, ಅದನ್ನ ಹಾಕ್ಬಿಟ್ಟು ಮಾಡೋಣ ಅಂತ ಇವತ್ತು ನಾನು ಟ್ರೈ ಮಾಡ್ತೀನಿ. ಸೊ ಹೇಗೆ ಬಂದಿದೆ ಟೇಸ್ಟ್ ಅನ್ನೋದು ಕೂಡ ತಿಳಿಸ್ತೀನಿ. ಆದರೆ ಅದು ಸೀಕ್ರೆಟ್ ಅಂತೆ, ಯಾರಿಗೂ ಇದುವರೆಗೂ ಆ ಮಸಾಲ ಪೌಡ್ರ್ ಮಾಡೋದನ್ನ ಹೇಳ್ಕೊಟ್ಟಿಲ್ಲ. ಯಾಕೆಂದ್ರೆ ಅದು ಹೋಟೆಲ್ ರೆಸಿಪಿ ಇದಲ್ವಾ, ಅದು ಸೀಕ್ರೆಟ್ ಆಗಿ ಇಟ್ಕೊಂಡಿದ್ದಾರೆ, ಯಾರಿಗೂ ಹೇಳ್ಕೊಟ್ಟಿಲ್ಲ, ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಇದು ಅಂತ ಹೇಳಿದ್ರು. ನಾನು ಹಾಗೆ ಹೇಳಿದಾಗ ಅವ್ರಿಗೆ ಏನೇನು ಮಾಡ್ತೀರಾ, ಏನೇನು ಹಾಕ್ತೀರಾ, ಹೇಗೆ ಮಾಡ್ತೀರಾ ಅಂತ ನಾನು ಆ ಸೀಕ್ರೆಟ್ನ ಕೇಳಕ್ ಹೋಗ್ಲಿಲ್ಲ. ನೋಡೋಣ ಮುಂದಕ್ಕೆ ಯಾವಾಗ್ಲಾದ್ರು ಒಂದ್ಸರಿ ಅವ್ರ ಹತ್ರ ಹೇಳಿಸ್ಕೊಂತೀನಿ ಹೇಗ್ ಮಾಡೋದು ಏನು ಎತ್ತ ಅಂತ ಒಂದ್ಸರಿ ಕೇಳ್ಕೊಂತೀನಿ. ಆದ್ರೆ ನಿಮ್ಗೂ ಕೂಡ ಶೇರ್ ಮಾಡ್ತೀನಿ, ಓಕೆನಾ. ಇವತ್ತು ಆ ಮಸಾಲೆ ಪೌಡ್ರನ್ನ ಹಾಕಿ ಶೇರ್ ಮಾಡ್ತೀನಿ. ಆ ಮಸಾಲೆ ಪೌಡ್ರನ್ನ ನಾನು ಈ ತರ ಒಂದು ಕಂಟೈನರ್ ನಲ್ಲಿ ನೋಡಿ ಹಾಕಿ ಫುಲ್ಲು ಟೈಟ್ ಆಗಿ ಹಾಕಿ ಇಟ್ಟಿದ್ದೀನಿ. ಯಾಕಂದ್ರೆ ಅವರು ಅವತ್ತಿನ ದಿನದ ಅವತ್ತು ಪೌಡ್ರು ಯೂಸ್ ಮಾಡೋದಂತೆ. ನೋಡಿ ಫುಲ್ ಎಲ್ಲ ಇದರಲ್ಲಿ, ಉಪ್ಪು ಕೂಡ ಇದರಲ್ಲೇ ಆ್ಯಡ್ ಆಗಿರುತ್ತೆ. ಇದ್ರ ಸುವಾಸನೆ ಅಂತೂ ನಿಜವಾಗ್ಲೇ ಬಿರಿಯಾನಿ ಮಾಡಿದೀವಿ ಅನ್ನೋ ಥರನೇ ಇದೆ. ಅವರು ಇದು ಚಿಕನ್ ಬಿರಿಯಾನಿ ಪ್ರತಿಯೊಂದು ಅವ್ರ ರೆಸಿಪಿ ಏನು ಮಾಡ್ತಾರೆ ಹೋಟೆಲ್ನಲ್ಲಿ ಅದೆಲ್ಲದಕ್ಕೂ ಈ ಪೌಡರ್ನ ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ತಾರಂತೆ. ಆದ್ದರಿಂದ ನಾನು ಇವತ್ತು ಇದಕ್ಕೆ ಹಾಕಿ ಟೇಸ್ಟ್ ಹೇಗಿದೆ ಅನ್ನೋದನ್ನ ತಿಳಿಸ್ತೀನಿ ಫ್ರೆಂಡ್ಸ್. ಓಕೆ, ಜಾಸ್ತಿ ಮಾತ್ಬೇಡ, ಆಲ್ರೆಡಿ ಪಾಕ ಆಗ್ತಾ ಬಂದಿದೆ. ಆದ್ರಿಂದ ಇವಾಗ ನಾನು ಅಡುಗೆನ ಸ್ಟಾರ್ಟ್ ಮಾಡ್ಕೊಳ್ತೀನಿ, ಬನ್ನಿ ಫ್ರೆಂಡ್ಸ್. ಇವಾಗ ಪಾಕ ಆಲ್ಮೋಸ್ಟ್ ಆಗ್ತಾ ಬಂದಿದೆ. ಇವಾಗ ಇದನ್ನ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡ್ತೀನಿ. ನೆಕ್ಸ್ಟ್ ಈ ಕಡೆ ನೋಡಿ ಮಿಲ್ಕಿ ಮಿಸ್ಟು ಜಾಮೂನ್ ಪೌಡರ್ ಕಲಿಸ್ಕೊಳ್ತೀನಿ. ಓಕೆ, ಇದಕ್ಕೆ ಸ್ವಲ್ಪನೇ ಹಾಲು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಜಾಸ್ತಿ ನೀರು ಹಾಕಿ ಮಿಕ್ಸ್ ಮಾಡೋದು, ಹಾಲೆಲ್ಲ ಹಾಕಿ ಏನು ಮಿಕ್ಸ್ ಮಾಡಲ್ಲ. ರಕ್ಷಿತ್ ಅಮ್ಮ ಈ ಸರಿ ಹಾಲು ಹಾಕಿ ಮಿಕ್ಸ್ ಮಾಡೋಣ ಅಂತ ಹೇಳ್ತಾ ಇದ್ದ. ಅವ್ನು ಕಲಿಸ್ತೀನಿ ಅಂತ ಹೇಳ್ತಾ ಇದನ್ನ ನಾನು ಕಲಿಸ್ತಾ ಇದ್ದೀನಿ. ನಮ್ಮ ಸಾಹೇಬರು ಫೋನ್ ನೋಡ್ಕೊಂಡು ಏನೋ ಬ್ಯುಸಿ ಇದ್ದಾರೆ. ಹಾಲನ್ನ ಒಂದು ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಯಾಕೆಂತಂದ್ರೆ ಒಟ್ಟಿಗೆ ಹಾಕ್ಬಿಟ್ರೆ ಹಿಟ್ಟು ಯಾವ ಹದದಲ್ಲಿ ಆಗಿದೆ ಅಂತ ಗೊತ್ತಾಗೋದಿಲ್ಲ. ಆಮೇಲೆ ತೆಳು ಹಾಕ್ಬಿಟ್ರೆ ಮತ್ತೆ ಉಂಡೆ ಕಟ್ಟಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪನೇ ನೋಡಿ ಹಾಕ್ತಾ ಇದ್ದೀನಿ ಹಾಲನ್ನ. ಆಮೇಲೆ ಕೈಗೆ ಒಂದು ಅರ್ಧ ಸ್ಪೂನಷ್ಟು ಈ ರೀತಿ ಎಣ್ಣೆ ಹಾಕ್ಕೊಂಡು ಆಮೇಲೆ ಈ ರೀತಿ ನಾದ್ಕೋಬೇಕು. ಯಾಕಂತಂದ್ರೆ ಇವಾಗ ಇದು ಒಂದು 5 ರಿಂದ 10 ನಿಮಿಷ ಹಾಗೆ ಇಟ್ಟು ನೆನಿಲಿಕ್ಕೆ ಬಿಡಬೇಕು. ಅವಾಗ ಇನ್ನೂ ಸ್ವಲ್ಪ ತೆಳು ಇದ್ರೆ ಒಂದು ಸ್ವಲ್ಪ ಗಟ್ಟಿಯಾಗಿ ಇದು ಅರಳುತ್ತಲ್ವ, ಹಾಗೇನೆ ಇಟ್ಟು ಚಪಾತಿ ಇಡ್ತಾರನೆ ಇದನ್ನು ಸೇಮು. ಅವಾಗ ಇನ್ನೂ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಆದ್ರಿಂದ ಒಂದು ಸ್ವಲ್ಪ ಈಗ ಅಂಟೋ ಥರ ಹಿಟ್ಟನ್ನ ನೀವು ಕಲಿಸ್ತು ಅಂತ ಹೇಳಿದ್ರೆ ನೆಕ್ಸ್ಟು ಅದು ಅರಳಿದ್ಮೇಲೆ ಒಂದು ಗಟ್ಟಿಯಾಗಿ ಅದ ಇರುತ್ತೆ. ಅವಾಗ ನೀಟಾಗಿ ಉಂಡೆ ಕಟ್ಟಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಸೊ ಇಷ್ಟೇ. ಇವಾಗ ಇದು ಒಂದು 5 ರಿಂದ 10 ನಿಮಿಷ ರೆಡಿ ಆಗಲಿಕ್ಕೆ ಅಂದರೆ ಹಿಟ್ಟು ನೆನಿಲಿಕ್ಕೆ ಬಿಡ್ತೀನಿ ಫ್ರೆಂಡ್ಸ್. ನಾನು ಇವಾಗ ಪ್ಯಾನ್ನಲ್ಲಿ ಪಲಾವ್ ಮಾಡೋದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಆಮೇಲೆ 1 ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಆಮೇಲೆ ಒಂದು ಪೀಸಷ್ಟು ಚಕ್ಕೆ, ಆಮೇಲೆ ಒಂದು 4 ರಿಂದ 5 ಲವಂಗ, 1 ಏಲಕ್ಕಿ, ಇದಿಷ್ಟನ್ನು ಹಾಕಿ ಜೊತೆನಲ್ಲಿ ಒಂದು ಸ್ವಲ್ಪ ಗೋಡಂಬಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಈರುಳ್ಳಿನೂ ಕೂಡ ಇದಕ್ಕೆ 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಜೊತೆನಲ್ಲಿ ತರಕಾರಿ ಏನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ. ಪನ್ನೀರು ಮತ್ತು ಹಸಿ ಬಟಾಣಿ, ಬೀನ್ಸ್, ಕ್ಯಾರೆಟ್. ಇದೊಂದು ಸ್ವಲ್ಪ ಹಾಗೆ ಎಣ್ಣೆನಲ್ಲೇ ಫ್ರೈ ಆಗಲಿ ಫ್ರೆಂಡ್ಸ್. ಇವಾಗ ನೋಡ್ತಿರ್ಬೋದು ಬೀನ್ಸ್ ಎಲ್ಲ ನೋಡಿ ಇವಾಗ ತುಪ್ಪದಲ್ಲಿ ಎಣ್ಣೆನಲ್ಲಿ ಈ ರೀತಿ ಸ್ವಲ್ಪ ಬೆಂದಿದೆ. ಇವಾಗ ಇದಕ್ಕೆ ನಾನು 1 ಟೊಮೊಟೊ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಟೊಮೊಟೊ ಬೇಡ ಅಂದರೆ ಸ್ವಲ್ಪ ಲೆಮನ್ ಜ್ಯೂಸ್ ಕೂಡ ಹಾಕೋಬೋದು. ನಮಗೆ ಲೆಮನ್ ಜ್ಯೂಸ್
ಅಷ್ಟಾಗಿ ಇಷ್ಟ ಆಗಲ್ಲ ನನಗೆ, ಎಸ್ಪೆಷಲಿ ಲೆಮನ್ ಜ್ಯೂಸ್ ಹಾಕಿದ್ರೆ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಟೊಮೊಟೊನೇ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಅಷ್ಟೇ. ಅಂದರೆ ಈ ತರಕಾರಿಗೆ ಏನು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಇವಾಗ ನಾನು ಈ 1 ಸ್ಪೂನಷ್ಟು ಈ ಬಿರಿಯಾನಿ ಮಸಾಲ ಪೌಡರ್ ಇದಾಗ್ತಾ ಇದ್ದೀನಿ. ಇದರಲ್ಲೂ ಉಪ್ಪು ಹಾಕಿರ್ತಾರೆ, ಅದಕ್ಕೋಸ್ಕರ ನಾನು ಅವಾಗಲೇ ಉಪ್ಪು ಜಾಸ್ತಿ ಹಾಕಲಿಲ್ಲ. ಇದು ಬಿರಿಯಾನಿ ಮಸಾಲ ಪೌಡರ್ ನೋಡಿ ಈ ರೀತಿ ಇದೆ. ಎಲ್ಲ ಥರ ಮಸಾಲಗಳನ್ನ ಹಾಕಿ ಪೌಡರ್ ಮಾಡಿರೋದು, ಮನೆಯಲ್ಲೇ ಪೌಡರ್ ಮಾಡಿರೋದವರು. ನೆಕ್ಸ್ಟ್ ನಾನು ಇದಕ್ಕೆ ಒಂದು ಸ್ವಲ್ಪ ಮೊಸರು ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ಅರ್ಧ ಸಣ್ಣದರಲ್ಲಿ ಒಂದು ಅರ್ಧ ಬೌಲಷ್ಟು ಅಷ್ಟೇ. ಯಾಕಂದರೆ ನಾನು ಇವಾಗ 1 ಟೈಮಿಗೆ ಆಗುವಷ್ಟು ಮಾತ್ರ ಮಾಡ್ತಾ ಇರೋದು. ಮೀನ್ಸ್ ರೈಸ್ ನೋಡಿ ನಾನು ಮೊದಲೇ ನೆನೆ ಹಾಕಿದ್ದೆ, ಅಂದರೆ ಅರ್ಧ ಗಂಟೆ ಮುಂಚೆನೇ ನೆನೆ ಹಾಕಿದ್ದೆ. ಈ ರೀತಿ ಫುಲ್ ನೆಂದಿದೆ. ಇವಾಗ ಈ ತರಕಾರಿಗೆ ಆ್ಯಡ್ ಮಾಡ್ತೀನಿ. ನಾನಿವಾಗ ಇದರಲ್ಲಿ 3/4 ಭಾಗದಷ್ಟು ರೈಸ್ ತೊಗೊಂಡಿದ್ದು, ಅಷ್ಟೇನೆ 2 ಬೌಲ್ದಷ್ಟು ನೀರು ಹಾಕ್ತೀನಿ. ಇವಾಗ ಇದಕ್ಕೆ ಬಿಸಿನೀರು ಹಾಕ್ತಾ ಇದ್ದೀನಿ, ನಾನು ತಣ್ಣೀರು ಹಾಕ್ತಾ ಇಲ್ಲ ನೋಡಿ. ಫ್ರೆಂಡ್ಸ್, ನಾನಿವಾಗ ಇದಕ್ಕೆ ಬಿಸಿನೀರು ಹಾಕಿದ್ದು ಯಾಕೆ ಅಂದರೆ ಬೇಗ ಆಗ್ಬಿಡುತ್ತೆ. ಇನ್ನೊಂದೇನೆಂದರೆ ಇದನ್ನ ಇಷ್ಟೊತ್ತಿನಲ್ಲೇ, ಅಂದರೆ ಈ ಮಧ್ಯಾಹ್ನ ಟೈಮು, ನೈಟ್ ಟೈಮು ಈ ರೀತಿ ಮಾಡಿದ್ರೆ ಸರಿ. ಯಾಕೆಂದ್ರೆ ಸ್ವಲ್ಪ ಪೇಷನ್ಸ್ ಇರ್ಬೇಕು ಇದಕ್ಕೆ. ಪೇಷನ್ಸ್ ಅಂದ್ರೆ ಟೈಮ್ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ. ಕುಕ್ಕರ್ ಆದ್ರೆ ಪಟ ಪಟ ಅಂತ ಹಿಂಗ್ ಮಾಡ್ಬಿಟ್ಟು ವಿಜಲ್ ಹಾಕ್ಬಿಟ್ರೆ ಒಂದು 15 to 20 ಮಿನಿಟ್ಸ್ ಅಲ್ಲಿ ಮಾಡ್ಬಿಡ್ಬೋದು. ಆದ್ರೆ ಇನ್ನೂ ಒಂದು ಕುಕ್ಕರ್ನಲ್ಲಿ ಮಾಡೋದಕ್ಕೂ ಈ ರೀತಿ ಕಡಾಯಲ್ಲಿ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಟೇಸ್ಟ್ ತುಂಬಾನೇ ವ್ಯತ್ಯಾಸ ಬರುತ್ತೆ. ಇದು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಕುಕ್ಕರ್ನಲ್ಲಿ ಮಾಡೋದು ಯಾವುದೇ ಕಾರಣಕ್ಕೂ ಟೇಸ್ಟಿಯಾಗಿ ಬರಲ್ಲ ಅಂತಲ್ಲ, ಇವೆರಡಕ್ಕೂ ಕಂಪೇರ್ ಮಾಡಿದ್ರೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಸಾಮಾನ್ಯವಾಗಿ ನೋಡಿ, ಎಷ್ಟೋ ಜನ ಹಳೆ ಕಾಲದಲ್ಲೆಲ್ಲ ರೈಸ್ನ ಕುಕ್ಕರಲ್ಲಿ ಇರ್ಲಿಲ್ಲ, ನಾರ್ಮಲ್ ಮಡಕೆನಲ್ಲಿ ಪಾತ್ರೆನಲ್ಲೇ ಮಾಡ್ತಾ ಇದ್ದಿದ್ದು. ಇನ್ನೂ ಅವ್ರು ಅದನ್ನೇ ಪಾಲಿಸ್ಕೊಂಡ್ ಬಂದಿರ್ತಾರೆ. ಅವರಿಗೆ ಹಳೆ ಕಾಲದವ್ರು ಇರ್ತಾರಲ್ವಾ ಮನೆಯಲ್ಲಿ ಅಜ್ಜಿ ತಾತ, ಅವ್ರಿಗೆಲ್ಲ ಕುಕ್ಕರಲ್ಲಿ ಮಾಡಿದ ಅನ್ನ ಇಷ್ಟ ಆಗಲ್ಲ, ಅಂದ್ರೆ ಟೇಸ್ಟ್ ಬರಲ್ವಂತೆ ರೈಸ್. ಅದು ಅವ್ರಿಗೆ ಪಾತ್ರೆಗಳಲ್ಲೇನೆ ಮಾಡಬೇಕು. ಕೆಲವರು ಅನ್ನ ಬಸ್ಬಿಟ್ಟು ಮಾಡ್ತಾರೆ, ಕೆಲವರು ಹಂಗೆ ಇಂಗಿಸ್ಬಿಟ್ಟು ಮಾಡ್ತಾರೆ, ಮತ್ತೆ ಕೆಲವರು ರೈಸ್ಗೆ ಉಪ್ಪು ಹಾಕ್ತಾರೆ, ಕೆಲವರು ರೈಸ್ಗೆ ಉಪ್ಪು ಹಾಕಲ್ಲ. ಈ ರೀತಿ ಇರುತ್ತೆ. ಆದ್ರೆ ನನಗ್ ಗೊತ್ತಿರೋ ಪ್ರಕಾರ ಕುಕ್ಕರ್ನಲ್ಲಿ ಮಾಡೋ ಯಾವುದೇ ಐಟಮ್ ಇರ್ಬೋದು, ರೈಸ್ಗಿನ್ನ ಈ ರೀತಿ ಮಾಡೋದ್ರಲ್ಲಿ ತುಂಬಾ ಟೇಸ್ಟ್ ಬರುತ್ತೆ. ಸೊ ನಿಮ್ಗೂ ನಾನು ಹೇಳ್ತಿರೋದು ಕರೆಕ್ಟಾ ಇಲ್ವಾ ಅಂತ ಹೇಳ್ಬಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ, ಓಕೆನಾ? ಓಕೆ, ಇವಾಗ ಇದು ನೋಡಿ, ಇವಾಗ ಆಗ್ಲೇ ಇದು ಕುದೀತಾ ಇದೆ. ಇದನ್ನ ಹಾಗೆ ಲಿಡ್ ಕ್ಲೋಸ್ ಮಾಡ್ಬಿಟ್ಟು ಸಣ್ಣ ಊರಿನಲ್ಲೇನೆ ಹಾಗೆ ಬಿಟ್ಬಿಡ್ತೀನಿ. ಬಿಸಿನೀರು ಯಾಕೆ ಕಾಯಿಸಿದ್ದು ಅಂದ್ರೆ ಬೇಗ ಬೇಗ ಆಗ್ಬಿಡುತ್ತೆ ಅಂತ. ಸೊ ಇವಾಗ ಇದೊಂದ್ ಕಡೆ ಇಟ್ಬಿಟ್ಟು ಇಲ್ಲಿ ಪಾಕ ಆಗಿದೆ, ಅದನ್ನ ಲಿಡ್ ಕ್ಲೋಸ್ ಮಾಡಿಟ್ಟಿದ್ದೀನಿ. ಇದಾಗ್ಲೇ ಆಯ್ತು, 10 ನಿಮಿಷ ಆಯ್ತು. ಇದು ಮಾಡೋಷ್ಟು ಕಾಲೇ 10 ನಿಮಿಷ ಆಯ್ತು. ಇವಾಗ ನಾನು ಜಾಮೂನ್ನ ಇನ್ನೊಂದ್ಸರಿ ನಾದ್ಬಿಟ್ಟು ಹಿಟ್ಟು ಕಲ್ಸಿಟ್ಟಿರೋದನ್ನ ಉಂಡೆ ಕಟ್ಬಿಡ್ತೀನಿ. ಆಮೇಲೆ ಇನ್ನೊಂದ್ ಕಡೆ ಎಣ್ಣೆನೂ ಕೂಡ ಬಿಸಿ ಇಡ್ತೀನಿ. ನಾನು ಪಲಾವ್ಗೆ ತುಪ್ಪ ಸ್ಪೂನ್ ತಗೊಂಡಿದ್ನಲ್ಲ, ಅದೇ ತುಪ್ಪನ ಸ್ಪೂನಲ್ಲಿತ್ತು, ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ ನಾನು ಸರಿ ಹಾಗೆ ನಾಕ್ತಾ ಇದ್ದೀನಿ. ಇವಾಗ ಅಂಟುತ್ತಾ ಇಲ್ಲ ಹಿಟ್ಟು. ಇಲ್ಲಿ
ಫ್ರೆಂಡ್ಸ್, ನಾನಿವಾಗ ಇನ್ನೊಂದು ಮಿಸ್ಟೇಕ್ ಏನು ಮಾಡಿದೆ ಅಂದರೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೇ ಇಲ್ಲ, ಮರ್ತೇ ಬಿಟ್ಟಿದ್ದೀನಿ. ಇದೊಂದು ಈ ಪಾನಲ್ಲಿ ಮಾಡ್ಬೇಕಾದ್ರೆ ಸ್ವಲ್ಪ ಮರ್ತೊಂಡು ಕುಕ್ಕರಲ್ಲಾದರೆ ಪಟ 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 ಅಂತ ಮಾಡಿಬಿಡ್ತೀನಿ, ಜ್ಞಾಪಕ ಬಂತು. ಗೊತ್ತಿಲ್ಲ, ಇದೊಂದು ಮಿಸ್ ಆಯಿತು, ಮರ್ತುಬಿಟ್ಟೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಲ್ರೆಡಿ ನಾನು ಫ್ರಿಡ್ಜಲ್ಲಿ ಇತ್ತು. ಇವಾಗ ಅದಕ್ಕೆ ಮಾಡಿದ್ದೀನಿ. ಇನ್ನೊಂದು ಒಗ್ಗರಣೆದು ಏನು ಬರುತ್ತೆ ಇದಕ್ಕೇನಂದರೆ ಒಗ್ಗರಣೆ ಹಾಕೋ ಕಡಾಯಲ್ಲಿ ಚಿಕ್ಕದು, ಅದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಅದರಲ್ಲಿ ಈ ಥರ ಇಷ್ಟು ಒಂದು ಈ ಥರ ಚಿಕ್ಕ ಸ್ಪೂನಷ್ಟು ಹಾಕಿ ನೋಡಿ, ಈ ರೀತಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿರ್ತೀನಿ. ಯಾಕೆಂದರೆ ಹಸಿ ವಾಸನೆ ಆಲ್ರೆಡಿ ಇದು ಅರ್ಧ ಭಾಗದಷ್ಟು ಆಗಿದೆ ರೈಸು. ಇವಾಗ ಹಾಕಿದ್ರೆ ಬರೀ ಹಸಿ ವಾಸನೆ ಬಂದ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಈ ರೀತಿ ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಹಾಕ್ತು ಅಂತ ಹೇಳಿದ್ರೆ ಹಸಿ ವಾಸನೆ ಇರಲ್ಲ. ಅದಕ್ಕೋಸ್ಕರ ಈ ಥರ ಯಾವಾಗಲೂ ಒಂದ್ಸರಿ ಮಾಡಿದ್ದೆ, ಇದೇ ಥರ ಸೇಮ್ ಹಳೆ ಮನೆಯಲ್ಲಿರುವಾಗ ಅಂತ ಅಂದ್ಕೊಳ್ತೀನಿ. ಮಾಡಿದ್ದೆ ಈ ಥರ ಒಂದ್ಸರಿ ಮಿಸ್ಟೇಕು, ಮತ್ತೆ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಇದು ಹಸಿ ವಾಸನೆ ಎಲ್ಲ ಹೋಗಿದೆ. ಇವಾಗ ಇದಕ್ಕೆ ಮಿಕ್ಸ್ ಮಾಡ್ತೀನಿ. ಒಂದು ಸ್ವಲ್ಪ ನೀರು ಹಾಕ್ತೀನಿ, ಬಿಸಿನೀರು. ನಾನು ಯಾಕೆ ಈ ಪಲಾವನ್ನ ಥರ ಅರೋಮ ಬರ್ತಾನೆ ಇಲ್ವಲ್ಲ, ಎಲ್ಲ ಹಾಕಿದ್ದೀನಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇವಾಗ ಯೋಚನೆ ಮಾಡ್ತಾ ಇದ್ದೀನಿ. ಮತ್ತೆ ಇದಕ್ಕೆ ಹಸಿಮೆಣಸಿನಕಾಯಿ ಅದೆಲ್ಲ ಏನು ಹಾಕಿಲ್ಲ, ಯಾಕೆಂದರೆ ಆ ಮಸಾಲೆ ಪೌಡರ್ನಲ್ಲೇ ಮೆಣಸು, ಚಕ್ಕೆ, ಲವಂಗ ಪ್ರತಿಯೊಂದೆಲ್ಲ ಹಾಕಿರ್ತಾರೆ. ಜೊತೆಗೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ನಾನು ಹಸಿಮೆಣಸಿನಕಾಯಿ ಹಾಕಿ ಪೇಸ್ಟ್ ಮಾಡಿದ್ದೀನಿ. ಆದ್ದರಿಂದ ನಾನು ಇದಕ್ಕೆ ಚಿಲ್ಲಿ ಪೌಡರ್ ಆಗಲಿ ಧನಿಯಾ ಪೌಡರ್ ಆಗಲಿ ಏನೂ ಯೂಸ್ ಮಾಡ್ತಾ ಇಲ್ಲ. ಜಸ್ಟ್ ಅವ್ರು ಕೊಟ್ಟಿರೋ ಮಸಾಲೆ ಪೌಡರ್ ಮಾತ್ರ ಹಾಕಿ ಮಾಡ್ತಾ ಇದ್ದೀನಿ. ನಿಮಗೆ ಏನಂತ ಹೇಳಿದ್ರೆ ಮಾಮೂಲಿ ಗರಂ ಮಸಾಲ ಬರುತ್ತಲ್ಲ, ಅದನ್ನ ಹಾಕ್ಬಿಟ್ಟು ಮಾಡ್ಬೋದು. ಇವಾಗ ಬರ್ತಾ ಇದೆ ಅರೋಮ. ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಅದು ನಿಜವಾಗ್ಲೂ ಬಿರಿಯಾನಿ ಪಲಾವ್ ಅಂತ ಅನಿಸ್ಕೊಳ್ಳೋದೇ ಇಲ್ಲ. ಓಕೆ, ಇವಾಗ ಲಿಡ್ ಕ್ಲೋಸ್ ಮಾಡ್ತೀನಿ. ಇವಾಗ ನಿಧಾನಕ್ಕೆ ಹಾಕಿ. ಅಯ್ಯೋ ಸದ್ಯ ಇವಾಗ ಜ್ಞಾಪಿಸ್ಕೊಂಡಿದ್ದೀನಿ, ಆಮೇಲೆ ಜ್ಞಾಪಿಸ್ಕೊಂಡಿಲ್ಲ ನಾನು. ಈ ರೀತಿ ಇಷ್ಟು ಮೀಡಿಯಮ್ ಗಾತ್ರದಲ್ಲಿ ಉಂಡೆ ಕಟ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಈ ರೀತಿ ಉಂಡೆಗಳು ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಬಿಸಿಯಾಗಿದೆ. ಒಂದೊಂದೇ ಇದಕ್ಕೆ ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರಿಯೋದು. ಫ್ರೆಂಡ್ಸ್, ಇವಾಗ ನೋಡಿ ಈ ಕಲರ್ ಬಂದಿದೆ. ಇವಾಗ ಒಂದೊಂದೇ ತೆಗೆದು ಈ ಪಾಕದೊಳಗಡೆ ಹಾಕ್ತಾ ಇದ್ದೀನಿ. ಒಂದು ಜಾಮೂನು ಕೂಡ ಓಪನ್ ಆಗಿಲ್ಲ, ಅಂದರೆ ಒಡೆದೋಗಿಲ್ಲ, ಚೆನ್ನಾಗಿ ಬಂದಿದೆ. ಸಾಮಾನ್ಯವಾಗಿ ಜಾಮೂನ್ ಮಾಡ್ಬೇಕಂತ ಹೇಳಿದ್ರೆ ಒಡೆದೋಗ್ಬಿಡುತ್ತಲ್ವಾ ಒಬ್ಬೊಬ್ಬರಿಗೆ. ಅಯ್ಯೋ ನಮ್ಗೆ ಜಾಮೂನೇ ಮಾಡಕ್ ಬರಲ್ಲ, ಎಲ್ಲ ಒಡೆದೋಗ್ಬಿಡುತ್ತೆ, ಇಲ್ಲ ಅಂತಂದ್ರೆ ಪಾಕಕ್ಕೆ ಹಾಕಿದ ತಕ್ಷಣನೇ ಎಲ್ಲ ಮಿಕ್ಸ್ ಆದಂಗೆ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಈ ರೀತಿ ಕಲಸಿದ್ರೆ ಮಿಕ್ಸ್ ಮಾಡಿ ಯಾವುದೇ ಕಾರಣಕ್ಕೂ ಒಡೆದೋಗಲ್ಲ ಜಾಮೂನು. ಇನ್ನೂ ಒಂದಿಷ್ಟಿದೆ, ಅದನ್ನು ಕೂಡ ಎಣ್ಣೆನಲ್ಲಿ ಹಾಕ್ಬಿಟ್ಟು ಆಮೇಲೆ ಪಾಕಕ್ಕೆ ಹಾಕ್ತೀನಿ. ಫ್ರೆಂಡ್ಸ್, ಇವಾಗ ಪಲಾವ್ ಆಗಿದೆ. ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಪಲಾವ್ ಇಲ್ಲ ಬಿರಿಯಾನಿ, ವೆಜ್ ಬಿರಿಯಾನಿ, ವೆಜಿಟೇಬಲ್ ಬಿರಿಯಾನಿ, ನೀವೇನು ಹೆಸರು ಕೊಡ್ಕೊತೀರಾ ಅದೇ. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ರೆಡಿ ನೋಡಿ, ಎಷ್ಟು ಹುಡಿಯಾಗಿ ಬಂದಿದೆ ರೈಸು. ಮತ್ತು ಬೇಗನೆ ಆಗೋಯ್ತು, ಪಟ ಪಟ ಅಂತ ಬೇಗ ಆಗೋಯ್ತು.
ನಾನು ಮಿಸ್ಟೇಕ್ ಮಾಡಿದ್ದು ಅದೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಲಿಲ್ಲ, ಅದೊಂದು ಮಿಸ್ಟೇಕ್ ಮಾಡಿದೆ ಅಷ್ಟೇ. ಅದು ಬಿಟ್ಟರೆ ಎಲ್ಲ ಓಕೆ, ಚೆನ್ನಾಗಿ ಬಂದಿದೆ. ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗೆ ಬಂದಿದೆ ಅಂತ. ಫ್ರೆಂಡ್ಸ್, ಏನಾದರೂ ನೀವು ಈ ಥರ ಏನಾದರೂ ಮಿಸ್ಟೇಕ್ ಮಾಡಿದ್ರ ನಂತರ ಅಂದರೆ ನಮ್ಮ ಗಮನ ಒಂದು ಕಡೆಯಿಂದಲೇ ಬೇರೆ ಕಡೆ ಎಲ್ಲೋ ಓಡ್ತಾ ಇದ್ರೆ ನಾನು ಇದು ಮಾಡ್ತಾ ಇದ್ದೆ. ಸೊ ನೀರು ಕ್ಯಾನ್ ಖಾಲಿ ಆಗಿತ್ತು, ಆ ಕಡೆ ಗಮನ ಹೋಗ್ತಾ ಇತ್ತು. ನನಗೆ ನೀರು ತರಿಸ್ಬಿಡೋಣ, ನೀರಿಲ್ಲ ಇವಾಗ ಅಂದ್ಕೊಂಡು ಆ ಕಡೆ ಗಮನ ಹೋಗ್ತಾ ಇತ್ತು. ಆದ್ರಿಂದ ಇದನ್ನು ಮತ್ತೆ ನಾನು ಏನಾಗುತ್ತೆ ಅಂದರೆ ನಮ್ಮ ಗಮನ ಒಂದೇ ಕಡೆ ಇತ್ತು ಅಂತ ಹೇಳಿದ್ರೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಅದೇ ಪರ್ಫೆಕ್ಟ್ ಆಗುತ್ತೆ. ಇದು ಬಿಟ್ಟು ಬೇರೆ ಕಡೆ ಗಮನ ಹೋಯ್ತಾ ಇತ್ತು ಅಂತಂದರೆ ಇಲ್ಲಿ ತಳ್ಕೊಂಬಳಕ ಆಗ್ಬಿಡುತ್ತೆ. ಇದೆಲ್ಲ ಮನೆಯಲ್ಲೂ ಸಹಜನೇ ಅಂತ ಅನ್ಕೊಳ್ತೀನಿ. ನಿಮಗೂ ಈ ರೀತಿ ಆಗಿದೆಯಾ ನಂತರ ಅನುಭವ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನು ಅನ್ಕೊಂಡಿದ್ದೀನಿ ಎಲ್ಲರೂ ಇದೆಲ್ಲ ಮಿಸ್ಟೇಕ್ ಎಲ್ಲ ಮಾಡೋ ಸಹಜನೇ, ನಾನು ಒಬ್ಳೇ ಸ್ಪೆಷಲ್ ಅಲ್ಲ. ಆಗಿದೆಯಾ ಈ ರೀತಿ ಅನುಭವ ಅಂದ್ಬಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅದಕ್ಕೆ ಯಾವಾಗಲೂ ಒಂದು ಕಡೆ ಗಮನ ಕೊಡಬೇಕು ಅನ್ನೋದು. ತುಂಬ ಕಡೆ ಯೋಚನೆ ಮಾಡಿಕೊಂಡು ಈ ರೀತಿ ಕೆಲಸ ಮಾಡ್ತಿದ್ರೆ ಹಿಂಗೆ ಆಗೋದು ಅಲ್ವಾ. ಅಂದರೆ ಬೇರೆ ಕಡೆ ಗಮನ ಕೊಟ್ಕೊಂಡು ಯೋಚನೆ ಮಾಡ್ತಾ ಇದ್ರೆ ಹಿಂಗೆ ಆಗೋದು ಅಂತ. ಓಕೆ, ಇವಾಗ ಜಾಮೂನು ಕೂಡ ರೆಡಿ ಆಯಿತು. ಇವಾಗ ನೆಕ್ಸ್ಟ್ ಏನಂದರೆ, ಯಾವಾಗಲೂ ನಾನು ಆಗಲೇ ತುಂಬ ಬ್ಲಾಗ್ಸ್ ಆಯಿತು ಅಂತ ಅಂದ್ಕೊಳ್ತೀನಿ. ನಾನು ಯಾವಾಗಲೂ ಮಾಡೋದು ನೋಡಿ, ಸಿಂಕಲ್ಲಿ ಒಂದಷ್ಟು ಪಾತ್ರೆಗಳಿದ್ದಾವೆ. ಅಡುಗೆ ಊಟ ಮಾಡೋಕ್ಕೂ ಮುಂಚೆನೇ ನಾನು ಫಸ್ಟು ಅಡುಗೆ ಮನೆ ಒಂದ್ಸರಿ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆದು ಟಬ್ಗೆ ಹಾಕ್ಬಿಟ್ಟು ಆಮೇಲೆ ಊಟ ಕುತ್ಕೊತೀನಿ. ನೆಮ್ಮದಿಯಾಗಿ ಊಟ ಮಾಡ್ಬೋದು. ಇಲ್ಲ ಅಂತಂದರೆ ಒಂದು ಸ್ವಲ್ಪ ಒಂಥರ ಗೊಂದಲ ಥರ ಅಂತ ಅನಿಸುತ್ತೆ. ಅದಕ್ಕೆ ಆಮೇಲೆ ನಾನಿವತ್ತು 150K ಸಬ್ಸ್ಕ್ರೈಬರ್ಸ್ ನಮ್ಮ ಫ್ಯಾಮಿಲಿಗೆ ಜಾಯ್ನ್ ಆಗಿದ್ದಾರೆ. 150K ಆಗಿದೆ. ಆದ್ರಿಂದನೇ ಈ ಜಾಮೂನ್ ಮಾಡ್ತಾ ಇರೋದು ಅಂತ ಕೂಡ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ತುಂಬ ಜನ ಸಪೋರ್ಟ್ ಮಾಡ್ತೀರಿ ಅಂತ ಗೊತ್ತು ನನಗೆ. ಎಷ್ಟೊಂದು ಜನ ನನಗೂ ಕೂಡ ಸಮಾಧಾನದ ಮಾತುಗಳನ್ನ ಹೇಳಿದ್ದೀರಾ. ಖುಷಿ ಆಯಿತು, ನನಗೆ ತುಂಬಾ ಖುಷಿ ಆಯಿತು. ಯಾವುದೇ ಕಾರಣಕ್ಕೂ ಆ ವಿಡಿಯೋನ ಸಿಂಪತಿ ತಗೊಳ್ಳೋಕ್ಕೋಸ್ಕರ ನಾನು ಮಾಡಿದ್ದಲ್ಲ. ನನಗೆ ಕೋಲ್ಡ್ ಬೇರೆ ಆಗಿತ್ತು ಅವತ್ತು, ಆದ್ರಿಂದ ಆ ರೀತಿ ಆ ವಿಡಿಯೋ ಬಂದಿರ್ಬೋದು. ನೋಡೋರು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರಲ್ಲ, ಅವರ ಗಮನಕ್ಕೆ ನಾನೇನೋ ಸಿಂಪತಿಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ಬಂದಿರ್ಬೋದು. ನಿಜವಾಗ್ಲೂ ಅಲ್ಲ, ನನಗೆ ಕೋಲ್ಡ್ ಆಗಿತ್ತು. ಹುಷಾರಿಲ್ಲದೆ ಇರೋದ್ರಿಂದ ರೆಸ್ಟ್ ಮಾಡ್ತಾ ಇದ್ದೀನಿ. ಆದ್ರಿಂದ ಸೊ ಫೈನಲಿ ಜಾಮೂನ್ ಈ ಸಿಹಿ ನಿಮ್ಮಿಂದಾನೆ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಕೂಡ ಖುಷಿಯಾಗಿರಿ, ನಮಗೂ ಕೂಡ ಹಾರೈಸಿ ಖುಷಿಯಾಗಿರಿ ನಿಖಿತಾ ಅಂತ ನಮ್ಮ ಫ್ಯಾಮಿಲಿ ಕೂಡ ಹಾರೈಸಿ. ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟಿಗೆ. ನಮ್ಮ ಫ್ಯಾಮಿಲಿಗೆ ಒಳ್ಳೇದನ್ನ ನಮ್ಮ ಫ್ಯಾಮಿಲಿಗೆ ಒಳ್ಳೇದನ್ನ ಬಯಸ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್. ಫೈನಲಿ ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು. ಪಾತ್ರೆ ತೊಳೆದು ಸಿಂಕಲ್ಲಿ ಪಾತ್ರೆ ತೊಳೆದು ಡಬ್ಬಿಗೆ ಹಾಕಾಯಿತು. ಇದು ಸ್ವಲ್ಪ ಒಂದು ಸ್ವಲ್ಪ ಸುಮಾರು ವ್ಯೂವರ್ಸ್ ಕೇಳ್ತಾ ಇದ್ರಿ ಇದನ್ನ ಎಲ್ಲಿ ತಗೊಂಡಿದ್ದು ಅಂತ. ನಾನು ಮೀಶೋನಲ್ಲಿ ತಗೊಂಡಿದ್ದು ಇದನ್ನ ಟಬ್ನ ಪಾತ್ರೆ ತೊಳೆದು ಹಾಕೋದು. ಸೊ ನೀರು ಬಂದು ಹಂಗೆ ಡೈರೆಕ್ಟಾಗಿ ಅಲ್ಲಿ ಚೆಲ್ಲುತ್ತೆ, ಟೆನ್ಷನ್ ಇರಲ್ಲ. ಅದಕ್ಕೋಸ್ಕರ ಜೊತೆಯಲ್ಲಿ ಜಾಮೂನ್ ಕೂಡ ಆಗಿದೆ. ಸೊ ನಾವು ಜಾಸ್ತಿ ಪಾಕ ಮಾಡಲ್ಲ, ಯಾಕೆಂತಂದರೆ ತೋರಿಸ್ತೀನಿ ರೀ ನೋಡಿ, ಸ್ಪಾಂಜಿ ಟೈಪ್ ಇದೆ. ಸೊ ಫುಲ್ ಎಲ್ಲ ಆಗಿದೆ. ನಾವು ಪಾಕ ತಿನ್ನಲ್ಲ, ಹೀಗೇನೆ ತಿನ್ನೋದು ಅಷ್ಟೇ. ಹೀಗೆ ಎತ್ಕೊಂಡು ಹೀಗೆ ಬಾಯಿಗೆ ಹಾಕ್ಕೊಬಿಡ್ತೀವಿ. ಅದರಿಂದ ಜಾಸ್ತಿ ಪಾಕ ಇಷ್ಟಪಡಲ್ಲ, ಜಾಸ್ತಿ ಸ್ವೀಟ್ ಇದ್ರೆ. ಅದಕ್ಕೋಸ್ಕರ ಪಲಾವ್ ಕೂಡ ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಇವಾಗ ಇದನ್ನು ತರಕಾರಿ ಜಾಸ್ತಿ ಬೆಂದಿರಲ್ಲ, ಅಂದರೆ ಒಂದು ಹದವಾಗಿ ಬೆಂದಿರುತ್ತೆ. ತರಕಾರಿ ಇಷ್ಟಪಡೋರಿಗೆ ಈ ರೀತಿ ಪಲಾವ್ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಸೊ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ಇವಾಗ. ಸೊ ಓಕೆ ಫ್ರೆಂಡ್ಸ್, ಫೈನಲಿ ಜಾಮೂನ್ ಮತ್ತು ಪಲಾವ್ ಟೇಸ್ಟ್ ಹೇಗಿದೆ ಅಂತ ಎಲ್ಲ ಹೇಳ್ಬಿಡ್ತೀನಿ. ಆಮೇಲೆ ಕುತ್ಕೊಂಡು ನೆಮ್ಮದಿಯಾಗಿ ಒಂದು ಸ್ವಲ್ಪ ತಿಂತೀನಿ. ಸಖತ್ತಾಗಿದೆ ಫ್ರೆಂಡ್ಸ್, ನಿಜವಾಗ್ಲೂ. ನಾನು ಶ್ವೇತಾ ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಈ ಮಸಾಲ ಪೌಡರ್ ಕೊಟ್ಟಿದ್ದಕ್ಕೆ ತುಂಬಾ ಚೆನ್ನಾಗಿದೆ ಟೇಸ್ಟು. ಮತ್ತು ಆ ಪೌಡರ್ಗಿನ್ನ ಅನ್ನೋದಕ್ಕಿಂತ ಈ ರೀತಿ ನಾನು ಹೇಳಿದೆ ಅಲ್ವಾ, ಕಡಾಯಲ್ಲಿ ಪ್ಯಾನಲ್ಲಿ ಮಾಡೋ ಪಾತ್ರೆಯಲ್ಲಿ ಮಾಡೋ ಈ ಪಲಾವು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಫಸ್ಟಿಗೆ ಹೇಳಿದೆ.
ತುಂಬ ಚೆನ್ನಾಗಿದೆ. ನೀವು ಅದೇ ಪೌಡ್ರ್ ಬೇಕು ಅಂತೆಲ್ಲ ಏನಿಲ್ಲ, ನಾರ್ಮಲಾಗಿ ಗರಂ ಮಸಾಲ ಅದೆಲ್ಲ ಹಾಕ್ಬಿಟ್ಟು ಕೂಡ ಮಾಡ್ಬೋದು. ಎವರೆಸ್ಟ್ ಗರಂ ಮಸಾಲ ಹಾಕ್ಬಿಡಿ, ಸಖತ್ತಾಗಿರುತ್ತೆ. ಯಾಕಂದರೆ ನಾನು ಹಳೆ ಮನೆಯಲ್ಲಿರುವಾಗ ಆ ರೆಸಿಪಿನೂ ಒಂದ್ಸರಿ ಶೇರ್ ಮಾಡಿದ್ದೆ, ದೊಡ್ಡ ಪ್ಯಾನಲ್ಲಿ ಮಾಡಿ ರೆಸಿಪಿನ ಶೇರ್ ಮಾಡಿದೆ, ಪನ್ನೀರ್ ಪುಲಾವ್ ಮಾಡಿ. ಇದಿನ್ನೂ ಎಮ್ಮೆ ಇದೆ. ಗೋಡಂಬಿ ಎಲ್ಲ ಹಾಕಿದ್ದೀನಲ್ಲ, ರಕ್ಷಿತ್ ಅಮ್ಮ ಸಕ್ಕತ್ತಾಗಿದೆ ಅಮ್ಮ ಅಂತ ಹೇಳ್ತಾ ಇದ್ದ. ಜಾಮೂನು ಅಷ್ಟೇನೆ. ಇವಾಗ ಹೇಳ್ತೀರಾ ನಿಮಗೆ ಜ್ಯೂಸಿ ಜ್ಯೂಸಿ ಥರ ಇದ್ರೆ ಚಂದ ಅಂತ ಹೇಳ್ತೀರಾ, ನಮ್ಗೆ ಅದು ಇಷ್ಟ ಆಗಲ್ಲ. ಈ ರೀತಿ ಪ್ಲೇನ್ ಆಗಿದ್ದು ಸಕ್ಕತ್ತಾಗಿದೆ. MTRಗಿನ್ನ ಚೆನ್ನಾಗಿದೆ ಮಿಲ್ಕಿ ಮಿಸ್ಟು. ಅದಕ್ಕೂ ಇದಕ್ಕೂ ಇವಾಗ ಜಾಮೂನ್ ಅಂದ್ರೆ ಒಂದೇ ಥರ ಇರುತ್ತೆ ಅಂತಲ್ವಾ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ ನೋಡು. ಇನ್ನೊಂದೇನಂದ್ರೆ ಪಾಪ ರಕ್ಷಿತ್ ಇದನ್ನ ಹೊಸದಾಗಿ ಏನೋ ಚಾನಲ್ ಓಪನ್ ಮಾಡಿದಾನಲ್ಲ ಅಮ್ಮ, ನಾನು ಸ್ವೀಟ್ ಇಂದಾನೆ ಸ್ಟಾರ್ಟ್ ಮಾಡ್ತೀನಿ, ಒಂದೇನಾದ್ರು ಸ್ವೀಟ್ ಮಾಡ್ತೀನಿ ಅಂತ ಹೇಳ್ಕೊಂಡು ಮಾಡಿದ್ದು. ಆದ್ರೆ ಅವನು ಏನೋ ಮಾಡ್ತಾ ಕುತ್ಕೊಂಡ ಫೋನಲ್ಲಿ. ನಾನು ಅದಕ್ಕೆ ನಾನೇ ಮಾಡ್ಬಿಟ್ಟೆ, ಯಾಕಂದ್ರೆ ಪಟ ಅಂತ ಅಡುಗೆ ಮನೆಯಲ್ಲಿ ಮಾಡ್ಬಿಡ್ಬೇಕು ಅಡುಗೆ, ಅದಕ್ಕೋಸ್ಕರ. ಸೊ ಫೈನಲಿ ಇದೆ ನಮ್ಮ ಡಿನ್ನರ್. ಇದು 150K ರೀಚ್ ಆಗಿದ್ದಕ್ಕೆ, 150K ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದಕ್ಕೆ ಸ್ವೀಟ್ ಫ್ರೆಂಡ್ಸ್. ಓಕೆ, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ರೆಸಿಪಿ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವ್ಲಾಗ್ನ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೋಡಿ, ಸ್ವಿಮ್ಮಿಂಗ್ ಪೂಲ್ ಹೋಗಕ್ ಬಿಡ್ತಾ ಇಲ್ಲ, ಮುಖ ಇನ್ನೂ ಟ್ಯಾನ್ ಆಗಿರೋದು, ಇನ್ನೂ ಡೈಲಿ ಅಪ್ಲೈ ಮಾಡ್ಕೊಂತಿದ್ದೀನಿ. ಡೈಲಿ ಅದು ಇದು ಪ್ಯಾಕ್ ಹಾಕೊಂತ ಇದ್ದಾನೆ. ಸೊ ಅವನ ಚಾನಲ್ನಲ್ಲಿ ಏನೋ ಹಾಕ್ತಾನಂತೆ ಅದನ್ನ, ಈ ತರ ಟ್ಯಾನ್ ಆಗಿದ್ರೆ ಏನಾದ್ರು ಅಂತ ಗೊತ್ತಿಲ್ಲ. ಮುಂದಿನ ಬ್ಲಾಗ್ಸ್ ನನಗೂ ಅದಕ್ಕೂ ಸಂಬಂಧ ಇಲ್ಲ, ಯಾಕಂದ್ರೆ ಅವ್ನು ಎಡಿಟಿಂಗ್ ಮಾಡ್ಕೊಂತಾರೆ. ನನಗೋಸ್ಕರ ಅಮ್ಮ ಕಮ್ಯುನಿಟಿಗೆ ಹಾಕಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ಎಲ್ಲರಿಗೂ ಬರೀ 20 ಸಬ್ಸ್ಕ್ರೈಬರ್ ಬಿದ್ದಿದೆ. ಇವಾಗ ಆಲ್ಮೋಸ್ಟ್ 500 ಆಗ್ತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಓಕೆ, ಹೊಟ್ಟೆ ಹಸ್ವಾಗ್ತದೆ ನನಗೆ. ಇದನ್ನು 1-2 ಸ್ಪೂನ್ ತಿನ್ಬಿಟ್ನಲ್ಲ, ಅವ್ರಿಗೆ ಹೊಟ್ಟೆ ಸಿಗ್ತಿದೆ. ತಿನ್ಬೇಕಂತ ಫೀಲ್ ಆಗ್ತದೆ, ತುಂಬಾ ಚೆನ್ನಾಗಿದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆಗಿದೆ ಗೊತ್ತಲ್ಲ, ನೆಕ್ಸ್ಟ್ ಬ್ಲಾಗ್ನ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.